Hello, welcome back to my channel. ಒಂದು ವರ್ಷ ಆದಮೇಲೆ ತಿರ್ಗಾ ಮತ್ತೆ ನಾವು ಸಿಕಂದ್ರ ಟೆಂಪಲ್ಗೆ ಹೋಗ್ತಿದ್ದೀವಿ. ಅಂದರೆ ನಾನು ಬ್ಲೂಬಿ ಸುಮಾರು ಒಂದು ವರ್ಷ ಆಯಿತು ಬ್ಲೂಬಿ ನಾಮಕರಣ ಟೈಮಲ್ಲಿ ಮುಗಿಸ್ಕೊಂಡು ಹೋಗಿದ್ದು. ಸೊ 1 ಇಯರ್ ಆದಮೇಲೆ ಮತ್ತೆ ನಾವು ಸಿಗಂದೂರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅವರು ಅದೇ 6 months ಒಂದ್ಸರಿ ಹೋಗಿ ಬರ್ತಿರ್ತಾರೆ. ಸೊ ಈಗೆಲ್ಲ ಫ್ಯಾಮಿಲಿ ಹೋಗ್ತಿದ್ದೀವಿ. ಸೊ ಈಗ ಆಲ್ರೆಡಿ 10 o'clock ಆಗಿದೆ. ಬೆಳಗ್ಗೆ ಹೋಗೋಷ್ಟೊಳಗೆ ಒಂದು 5 ಗಂಟೆ ಆಗುತ್ತೆ. ಸೊ ಬನ್ನಿ ಯಾರ್ಯಾರು ಬರ್ತೀರಿ ಅಂತ ತೋರಿಸ್ತೀನಿ. ಹಾಯ್ ಅನಿಲಣ್ಣ. ರೂಬಿ ಹಾಯ್, ಹ್ಯಾಪಿ ಜರ್ನಿ. ಹಾಯ್ ಬ್ಲೂಬಿ, ಹಾಯ್ ಹಾಯ್ ಮಾಡು. 2 ನಿಮಿಷ ಅವಳು ನಿಮ್ಗೆ ಇದಾಗವರ್ಗ ನಾನು ವ್ಲಾಗ್ ಮಾಡ್ತೀನಪ್ಪ, ಯಾರು ಬೈಕೊಂಬೇಡ್ರಿ. ವ್ಲಾಗ್ ಮಾಡ್ತೀನಿ, ಬೈಕೊಂಬೇಡ್ರಿ. ಹಾಯ್ ಇವಾಗ ಹೇಳ್ತಾವಳೆ ಹಾಯ್ ಅಂತ. ಹಾಯ್ ಅಕ್ಕ. ಸೊ ಇದು ಲೋಕಿ ಅವ್ರ ಅಕ್ಕ, ಇದು ಅವರು ಏನಾಗ್ಬೇಕು ನಿಮಗೆ ಮಚ್ಚನು ಅತ್ತಿಗೆ ಅಲ್ಲ, ನಾನು ನಿಮ್ಮ ನಾದ್ನಿ ಅಲ್ವಾ. ಸೊ ಇವಾಗ ಇವ್ರನ್ನ ಪಿಕಪ್ ಮಾಡಿ ಈಗ ನಮ್ಮ ಮತ್ತೆ ನಮ್ಮ ಎಲ್ಲರನ್ನೂ ಪಿಕಪ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಬನ್ನಿ. ಅದೇ ಶಾಲ್ ಐತೆ ಇದೆ ಹಂಗಾದ್ರೂ ಕುತ್ಕೋ, ಹಿಂಗಾದ್ರೂ ಕುತ್ಕೋ, ಹೆಂಗಾದ್ರೂ ಕುತ್ಕೋ. ಒಂದು ಕಣ್ಣೇ ಕಾಣಿಸ್ತಲ್ಲ ಪಾಪ. ಕಣ್ಣು ಆಯ್ತಾ ಕಿವಿ ಇಲ್ಲ. ಅಕ್ಕ ಎಲ್ಲಿ? ಅಕ್ಕ ಎಲ್ಲಿರೋದು? ಎಲ್ಲಿ? ಅಲ್ಲಿ ಗೊತ್ತಿಲ್ಲ. ಹೇಳು ಗೊತ್ತು. ಒಂದು ಬ್ಲೂಬಿ ಇದೆ. ಏನ್ ಎಕ್ಸ್ಪ್ರೆಷನ್ಸ್ ಬಂದಿದ್ದು? ಗೊತ್ತಲ್ಲ. ಓನ್ ಮನೆ ಅದ. ಅಳಿಸ್ಕೊಂಡ್ಬಿಟ್ಟವಳೆ ಗಬ್ಬಿ. ಉಲ್ಟಾ ಹಾಕ್ಬಿಟ್ಟವ್ರು ಬೇಬಿ. ಬೆಲ್ಟ್ ಮುಂದೆ ಬರ್ಬೇಕು. ಏನ್ ಮಾ ಭಯ ಆಗಲ್ಲ. ಏನ್ ಮಾಡೋದು ಅದು? ಮಿಯಾ 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 ಕೊಡೆ ಕೊಡೆ. ಏನ್ ಮಾಡಲ್ಲ, ಏನ್ ಮಾಡ ಇಲ್ಲಿ ನೋಡಿ ಇಟ್ಕೊಳ್ಳು. ಡಾಗಿಗೆ ಕಮ್ಮ ಡಾಗಿಗೆ ಏನಪ್ಪ ಅಂಬ ಬ್ಯಾಕ್ ಎಂಟ್ರಿ ಬ್ಲ್ಯಾಕ್ ಎಂಟ್ರಿ ಅಂಬ. ನಿಮ್ಮ ಮಾಮ ವೈಟ್ ಕಾಣ್ತಿಲ್ವಾ? ಹುಡುಗಿ ತರ ಅವಳೆ, ಅದಕ್ಕೆ ಕಾಣ್ತಾ ಇಲ್ಲ. ಇಷ್ಟ ದಿನ ಚಡ್ಡಿ ಪ್ಯಾಂಟ್ ಹಾಕೊಂಡಿದ್ಲು. ಒಟ್ನಾಗ ಮೆರಿಬೇಕು ನೀನು ಆಚೆ ಹೋಗಿ.
ಪಪ್ಪ ನೋ ಸಾರಿ ಕೇಳಿ ಪಪ್ಪಗೆ ಸಾರಿ ಪಪ್ಪಾನ ಗುಡ್ ಮಾರ್ನಿಂಗ್. ತುಂಬ ಲೇಟಾಗಿ ರೀಚ್ ಆಗ್ತೀವಿ. ಸೊ ಮುಂಚೆ ಆದರೆ ನಾವು ಅಲ್ಲೇ ಸ್ನಾನ ಮಾಡಿಕೊಂಡು ಏನನ್ನೋದು ಬೇಬಿ ಅದನ್ನು ಲಾಂಚ್ ತಾನೇ ಏನನ್ನೋದನ್ನ ಲಾಂಚಲ್ಲಿ ಹೋಗ್ತಿದ್ರಿ. ಸೊ ಈ ಸಲ ಬೇಡ ಅಂತ ಅಂದ್ಕೊಂಡು, ಯಾಕಂದರೆ ಅಲ್ಲಿ ತುಂಬ ಜನ ಇರ್ತಾರೆ, ಸ್ನಾನ ಕೂಡ ಮಾಡೋದಕ್ಕಾಗಲ್ಲ, ತುಂಬ ಕ್ಯೂವಲ್ಲಿ ಇರಬೇಕು. ಸೊ ಅದಕ್ಕೆ ಬೇಡ ಅಂತ ಹೇಳಿ ನಾವೇ ಇಲ್ಲಿ ಒಂದು ಹೋಟೆಲ್ಗೆ ಜಸ್ಟ್ ಫಾರ್ ಸ್ನಾನ ಮಾಡೋದಕ್ಕೆ ಒಂದು ಹೋಟೆಲ್ನ ತೊಗೊಂಡು ಈಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲರೂ ಅವರು ನಮ್ಮ ಅತ್ತೆಯವರೆಲ್ಲ ರೆಡಿ ಆಗ್ತಿದ್ದಾರೆ. ಈಗ ತುಂಬ ಚಳಿ ಇರೋದ್ರಿಂದ ಈಗ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ನಾವು ಕಾಫಿ ಕುಡಿಯೋಕ್ಕೆ ನಮ್ಮ ಸುಂದ್ರಿ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಸಿಗಂದೂರು ಆದಮೇಲೆ ಎಲ್ಲಿ ಹೋಗ್ತೀವಿ ಏನು ಅಂತ ಗೊತ್ತಿಲ್ಲ. ಸೊ ನೋಡೋಣ. ನಾವು ಅಂದ್ಕೊಂಡ್ರಿ ರೆಸಾರ್ಟ್ ಎಲ್ಲ ಬುಕ್ ಮಾಡಿ ರೆಸಾರ್ಟ್ಗೆ ಸ್ಟೇ ಆಗೋಣ ಅಂತ. ಸೊ ಬಟ್ ಆಮೇಲೆ ಬೇಡ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಅಂದರೆ ನಾವು ಮುಂಚೆ ನಾನು ಅಂದ್ಕೊಂಡಿದ್ದೆ ಬ್ಲೂಬಿ ಹುಟ್ಟೋದಕ್ಕೆ ಮುಂಚೆ, ಪ್ರೆಗ್ನೆಂಟ್ ಆಗೋದಕ್ಕೆ ಮುಂಚೆನೇ ಲೈಕ್ ಏನಂತ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ ಅಟ್ಲೀಸ್ಟ್. ಯಾಕಂದರೆ ನಾವು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಸೊ ಲೋಕಿಯವ್ರಿಗೆ ಟೈಮ್ ಸಿಗ್ತಿರಲಿಲ್ಲ. ಅದರಿಂದ ನಾನು ಅಂದ್ಕೊಂಡೆ ಸೊ 5 ವರ್ಷದೊಳಗಡೆ ಬರ್ತೀನಿ ಅಂತ. ಬಟ್ ಒಂದು ಲಕ್ ಅನಿಸುತ್ತೆ, 2 ವರ್ಷ ತುಂಬಿ ಇನ್ನೇನು 2 ವರ್ಷ ಬಿಡೋಷ್ಟರೊಳಗಡೆ ಬರ್ತಿದ್ದೀರಿ. ಸೊ ಕಾಫಿ ಕುಡಿಯೋಣ ಅಂತಂದರೆ ಎಲ್ಲೂ ಕಾಫಿನೇ ಸಿಗ್ತಾಯಿಲ್ಲ. ಅಲ್ಲಿತ್ತು ಬಟ್ ಬೇಡ ಚೆನ್ನಾಗಿರಲ್ಲ ಅಂತ. ಸಿಗಂದೂರು ಲೆಫ್ಟು ಮತ್ತು ಲಾಂಚ್ ಅಂದರೆ ಏನು? ಅದೇ ನೀನು ಬಂದಿಲ್ಲ ಯಾವುದು ಸಿಗಂದೂರಿಗೆ ಫಸ್ಟ್ ಟೈಮಾ? ಇದ್ರಲ್ಲಿ ಕರ್ಕೊಂಡು ಹೋಗೋದು ಬೋಟಲ್ಲ, ಈ ಸಲ ಹೋಗಲ್ವಾ? ಇಲ್ಲಿ ಕ್ಲೋಸು ಇಲ್ಲ ಓಪನ್ ಇದೆ ಬೇಕ್ರಿ. ಇರಲ್ವಾ ಚೆನ್ನಾಗಿ? ಒಂದು ಗುಡ್ಡೆ ಬಿಸ್ಕಿಟ್ ಇಸ್ಕೊಂಡು ಕಾಫಿ ಇಸ್ಕೊಳ್ಳಿ ಸಾಕು. ಇರ್ತೈತೆ ಬೇಕ್ರಿಲಿ, ಕೇಳಿ ನೋಡಿ. ಭಯನೇ ಆಗ್ಬಿಡ್ತು. ಫೈನಲಿ ನಾವು ಈಗ ಸಿಗಂದೂರು ಟೆಂಪಲ್ಗೆ ಬಂದ್ವಿ. ಹಾಂ ಹಿಂಗೆ ತಾನೆ ಇದೆ ಫ್ರೆಂಡ್. ತೋರಿಸ್ತೀನಿ ನನಗೆ ಆಮೇಲೆ. ನೋಡೋಣ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ನೋಡಬೇಕು. ಸೊ ಬೇಗ ಬೇಗ ಆಗಿ ಎಲ್ಲ ಚೆನ್ನಾಗಾಗಲಿ ದರ್ಶನ. ಬನ್ನಿ ತೋರಿಸೋಣ, ದೇವ್ರನ್ನ ತೋರಿಸ್ತೀನಿ. ಇಲ್ಲೇ ತಾನೇ ಜಾತ್ರೆ ಮಾಡಿದ್ದು, ಹೋಮ ಎಲ್ಲ ಮಾಡಿದ್ದು. ಕರೆಕ್ಟಾಗಿ ಲೋಕಿಯವ್ರ ಬರ್ಡೇ ಟೈಮಲ್ಲಿ ಇಲ್ಲಿ ಹೋಮ ನಡೀತು, ಜಾತ್ರೆ ನಡೆಯುತ್ತೆ ವರ್ಷಕ್ಕೊಂದ್ಸಲಿ. ಸೊ 14th and 15th ಎವ್ರಿ ಟೈಮ್ ನಡೆಯುತ್ತೆ. ಎವ್ರಿ ಟೈಮ್ ನಡೆಯುತ್ತೆ. ಸೊ ಇದು ಲೋಕಿಯವರ ಮೋಸ್ಟ್ ಒಂಥರ ಫೇವ್ರೇಟ್ ಪ್ಲೇಸ್. ಸೊ ತುಂಬ ನಂಬ್ತಾರೆ ಈ ದೇವ್ರನ್ನ, ಸಿಕ್ಕಾಪಟ್ಟೆ ನಂಬ್ತಾರೆ ಈ ದೇವ್ರನ್ನ. ಇವಾಗ ಅವ್ರ ಮೈಂಡಲ್ಲಿ ಇದೆ, ನಾನು ಇಷ್ಟು ಬೆಳೆದಿದ್ದೀನಿ, ಇಷ್ಟೆಲ್ಲ ಆಗಿದ್ದೀನಿ ಅನ್ನೋದಕ್ಕೆ ಕಾರಣನೇ ಈ ಸಿಗಂದೂರು. ಅವನ್ನ ಕಾಪಾಡ್ತಿರೋದೇ ಈ ತಾಯಿ. ತುಂಬ ತುಂಬ ನಂಬ್ತಾರೆ ದೇವ್ರನ್ನ, ಅದು ಈ ದೇವ್ರನ್ನೇ. ಸೊ ಏನೇ ಕೆಲಸ ಮಾಡಬೇಕಂದ್ರು, ಏನೇ ಮಾಡಬೇಕಂದ್ರು ಮಾಡ್ತಾಯಿದ್ದೀನಿ, ಮಾಡಬೇಕು, ಏನೇ ಇದ್ರೂ ಎಲ್ಲ ಫಸ್ಟ್ ತಾವು ಬಂದು ಪರ್ಮಿಷನ್ ತಗೊಳ್ಳೋದು ಅಂತಿಲ್ಲ, ಆಶೀರ್ವಾದ ತಗೊಂಡು ಹೋಗ್ತಾರೆ. ಬನ್ನಿ ರೂಬಿ. ಏನು ಬಸ್ಸು? ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸೊ ಅದಕ್ಕೆ ದೇವ್ರನ್ನೆಲ್ಲ ನಾನು ತೋರಿಸ್ಲಿಲ್ಲ. ಇಲ್ಲಿ ನಾವು ಪುಷ್ಪಾರ್ಚನೆ ಅಂತಲೂ ಮಾಡಿಸ್ರಿ. ನಾವು ಇಲ್ಲಿ ಬಂದಾಗೆಲ್ಲ ಲೋಕಿಯವರು ಯಾವಾಗೂ ಬಂದ್ರೂ ಅರ್ಚನೆ ಮಾಡಿಸ್ತಾ ಇರ್ತಾರೆ. ಸೊ ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ, ಮನೆಗೆ ನಮಗೆಲ್ಲ ಒಳ್ಳೇದಾಗಲಿ ಅಂತ ಎಲ್ಲ ಆರೋಗ್ಯವಾಗಿ ಇದ್ದು
ಒಳ್ಳೆಯದಾಗಲಿ ಅಂತ ಅರ್ಚನೆ ಮಾಡಿಸ್ತಾರೆ. ಸೊ ಈ ಥರ ಅರ್ಚನೆ ಮಾಡಿಸ್ಕೊಂಡು ಆಮೇಲೆ ಹೋಗಿ ಪೂಜೆ ಮಾಡಿಸ್ತೀವಿ. ಆಮೇಲೆ ಇದೇ ಅರ್ಚನೆ ಕೊಟ್ಟರೆ, ಟಿಕೆಟ್ ಕೊಟ್ಟರೆ ಅವರು ನಮಗೆ ಪ್ರಸಾದ, ಫೋಟೋ, ಹೂವು, ಕುಂಕುಮ ಎಲ್ಲ ಜೊತೆಲಿ ಒಂದು ಸೆಟ್ ಕೊಡ್ತಾರೆ. ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾವು ತಿರ್ಗಾ ಲೋಕಿಯವರು ಇಲ್ಲಿ ಬಂದಾಗೆಲ್ಲ ದೇವ್ರಿಗೆ ಅನ್ನ ಪ್ರಸಾದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದಷ್ಟು ಅವ್ರ ಕೈಲಾದಷ್ಟು ಒಂದಷ್ಟು ಅಮೌಂಟ್ ಕೊಡ್ತಾರೆ. ಸೊ ಈ ಥರ ಕೊಟ್ಟಾಗ ಅವರು ನಮಗೆ ಏನಾರ ಸ್ಪೆಷಲ್ ಪೂಜೆ ನಡೆದಾಗ ಇಲ್ಲ ಏನಾದರೂ ನಡೆದಾಗ ಸಿಗಂದೂರು ಟೆಂಪಲಲ್ಲಿ ಅವರು ನಮಗೆ ಅಂದರೆ ನಾವು ಏನು ಅಡ್ರೆಸ್ ಕೊಟ್ಟಿರ್ತೀರಿ ಆ ಅಡ್ರೆಸ್ಸಿಗೆ ಒಂದೆರಡು ಕಾಳು, ಅಕ್ಕಿ ಕಾಳು ಮತ್ತು ಅರಿಶಿನ ಕುಂಕುಮ ಇದನ್ನು ನಮಗೆ ಪ್ರಸಾದನ ಪಾರ್ಸಲ್ ಮಾಡ್ತಾರೆ. ಸೊ ಈಗ ನಾವಿಲ್ಲಿ ಜಿಮ್ಗೆ ಅಂತ ಫೋಟೋ ತೊಗೊಳ್ತಿದ್ದಾರೆ. ಆಲ್ರೆಡಿ ಫೋಟೋ ಇದೆ, ಲಾಸ್ಟ್ ಒಂದು 6 months ಬ್ಯಾಕ್ ಏನೋ ತೊಗೊಂಬಂದಿದ್ದು. ಬಟ್ ಇನ್ನೂ ದೊಡ್ಡದು ಬೇಕು ಅಂತ ಹೇಳ್ತಿ ತೊಗೊಳ್ತಿದ್ದಾರೆ. ಇನ್ನೊಂದೇನೆಂದರೆ ಅವರು ಜಾಸ್ತಿ ಯಾವುದು ವೇಸ್ಟ್ ಖರ್ಚು ಮಾಡಲ್ಲ, ಬಟ್ ಇರೋದೇ ಸಾಕು ಅಂತ ಅಂದ್ಕೊಳ್ತಾರೆ. ಬಟ್ ಇದರಲ್ಲಿ ಮಾತ್ರ ತೊಗೊಂಡಿದ್ದಾರೆ. ಯಾಕೆಂದರೆ ಅದು 1 ರೂಪಾಯಿ ಆದರೂ ಸರಿ, 10 ರೂಪಾಯಿ ಆದರೂ ಸರಿ, 100 ರೂಪಾಯಿ ಆದರೂ ಸರಿ, ಅವ್ರು ಹೆಂಗೆ ಅಂದರೆ 10 ರೂಪಾಯಿ ಇರೋ ಜಾಗದಲ್ಲಿ 1 ರೂಪಾಯಿ 2 ರೂಪಾಯಿ ಖರ್ಚು ಮಾಡೋಣ, ಇನ್ನು ಮಿಕ್ಕಿದ್ದು ಎತ್ತಿಡಬೇಕು ಅನ್ನೋ ಮೆಂಟಾಲಿಟಿ ಅವ್ರದ್ದು. ಸೊ ಬ್ಲೂಬಿನ್ ನೋಡ್ತಿದ್ದೀರಾ, ಅವಳು ಬೊಂಬೆನ ಇಟ್ಕೊಂಡು, ಅದು ಅವಳು ಪಾಪು, ಆ ಪಾಪುನೇ ಇಟ್ಕೊಂಡು ಆಟಾಡ್ತಿದ್ದಾಳೆ. ತುಂಬ ಖುಷಿಯಾಗುತ್ತೆ, ಸಿಕ್ಕಾಪಟ್ಟೆ ಕೇರ್ ಮಾಡ್ತಾಳೆ. ಇದೆ ಅಲ್ಲ, ನಮ್ಮ ಮನೇಲಿರೋ ಎಲ್ಲ ಗೊಂಬೆಗಳಿಗೂ ಅವಳು ಪಾಪು ಅಂತಲೇ ಕರೆಯೋದು. ಅವಳು ಊಟ ಮಾಡ್ಬೇಕಾದ್ರೂ ಊಟ ಮಾಡಿಸ್ತಾಳೆ, ಸ್ನಾನ ಮಾಡ್ಬೇಕಾದ್ರೂ ಸ್ನಾನ ಮಾಡಿಸ್ತಾಳೆ, ನೀರು ಕುಡಿಬೇಕಾದ್ರೂ ನೀರು ಕುಡಿಸ್ತಾಳೆ, ಎಲ್ಲೇ ಹೋದ್ರೂ ಜೊತೆಲ್ಲೇ ಎತ್ಕೊಂಡ್ಬರ್ತಿರ್ತಾಳೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಒಂದು ನಾನು ಇಲ್ಲಿದ್ದಿರೋದು ಗಟ್ಟಿಗೆ ಅನ್ಸ್ಬೇಕು ಏನಾದರೂ, ಆವಾಗಲೇ ಬೇಡ ಮಾಡೋಕ್ಕಾಗೋದು. ಗಣೇಶ ಧರ್ಮಸ್ಥಳ ಹತ್ರ ಎಲ್ಲ ಇರೋದು ಗಂಟೆ ಏನದು ನಾಳೆ ಅಲ್ಲಿ ಬೇಡ್ಕೊಂಡು ಆಮೇಲೆ ಕಟ್ಬೇಕಂತೆ, ಆದ್ಮೇಲೆ ಬಂದು ಕಟ್ಬೇಕಂತೆ, ಅದಕ್ಕೆ ಮುಂಚೆ ಕಟ್ಟಂಗಿಲ್ಲ. ಸೊ ಇಲ್ಲಿ ಫುಲ್ ಲೋಕಿಯವ್ರು ರೇಗಿಸ್ತಾಯಿದ್ರು. ಈ ನಾವು ನಡ್ಕೊಂಬರ್ತಿರೋ ಆಪೋಸಿಟು ಒಂದು ಮೇಲೆ ಏನೋ ಇದೆ, ಅಲ್ಲಿ ಬಂದುಬಿಟ್ಟು ಸ್ಲಿಪ್ಪಲ್ಲಿ ಬರೆದುಬಿಟ್ಟು ನಾವಲ್ಲಿ ಮರ್ಕ್ ಕಟ್ಟಬೇಕಂತೆ. ಸೊ ಅದಕ್ಕೆ ಇವ್ರು ಅಂತಿದ್ರು, ನಾನು ಆ್ಯಕ್ಚುಲಿ ನೀನು ಮದುವೆ ಆಗಲಿ ಅಂತ ಫಸ್ಟ್ ಅದೇ ಅಂತ ಅವರು ಕಟ್ಟಿದ್ದು. ಇಲ್ಲಿವರೆಗೂ ಎಷ್ಟೋ ಸಲ ಹೋಗಿದ್ರು, ಯಾವತ್ತೂ ಕಟ್ಟಿಲ್ಲ. ನಾನು ಸಿಗಲಿ, ನನ್ನ ಮದುವೆ ಆಗಲಿ ಅಂತ ಕಟ್ಟಿದ್ರಂತೆ. ಬಿಕಾಸ್ ಆ ಥರ ಇತ್ತು ನಮ್ಮ ಸಿಚುವೇಶನ್, ಮದುವೆ ಆಗೋ ಸೀನು. ಮನೇಲಿ ಸ್ವಲ್ಪ ಒಪ್ಪಿರಲಿಲ್ಲ, ಅಂದರೆ ಅರೇಂಜ್ ಮ್ಯಾರೇಜೇ, ಬಟ್ ಇರುತ್ತಲ್ವ ನೋಡೋದು, ಕೊಡೋದು, ಮಾಡೋದು. ಸೊ ಅದರಿಂದ ಸ್ವಲ್ಪ ಇದು ಮಾಡಿದರು. ಅಂದರೆ ತುಂಬ ಒಳ್ಳೆ ಹುಡುಗ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ಇಟ್ಟು ಲೋಕಿಯವ್ರನ್ನ ಕೊಟ್ಟು ಮದುವೆ ಮಾಡಿಸಿದ್ರು. ಅದಕ್ಕೆ ಈಗ ನಾನು ಇಷ್ಟು ಖುಷಿಯಾಗಿರೋದು. ಸೊ ನನಗೂ ತುಂಬ ಖುಷಿಯಾಗುತ್ತೆ, ಯಾಕಂದರೆ ನನ್ನ ಲೈಫಲ್ಲಿ ನಾನು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿರೋದ್ರಿಂದ ಇದು ನನ್ನ ಬೆಸ್ಟ್ ಡಿಸಿಷನ್, ನಾನು ಇವ್ರನ್ನ ಮದುವೆ ಆಗಿದ್ದು ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೂ ನಾವು ಮುರುಡೇಶ್ವರಕ್ಕೆ ಹೋಗಿದ್ವಿ ಮತ್ತು ಧರ್ಮಸ್ಥಳ ಇವೆಲ್ಲ ಇದೆ. ಸೊ ಈಗ ಇದರಲ್ಲಿ ಹಾಕ್ಬಿಟ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಅದಕ್ಕೆ ನಾನು ಆ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಅಂಟಿಲ್ ದೆನ್ ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.